ದೇವಸ್ಥಾನ. ದೇವಸ್ಥಾನದ ಮುಂದೆ ಯುವಕನೊಬ್ಬನು ಭಿಕ್ಷೆಯನ್ನು ಬೇಡುತ್ತಾ ತನಗೆ 10 ರುಗಳನ್ನು ಕೊಡಿ ಅಂತ ಕೇಳ್ತಾ ಇರ್ತಾನೆ. ಅವನನ್ನು ನೋಡಿದವರೆಲ್ಲರೂ ಆಶ್ಚರ್ಯದಿಂದ ಒಮ್ಮೆ ಯುವಕನನ್ನು ನೋಡ್ತಾ ಇರ್ತಾರೆ. ಅವರಲ್ಲಿ ಹಿರಿಯರೊಬ್ಬರು ಯುವಕನನ್ನು ಕರೆದು ಕೇಳ್ತಾರೆ, ಮೊದಲನೇದಾಗಿ ನೀನು ಯುವಕ, ಭಿಕ್ಷೆ ಕೇಳಬಾರದು, ಕೇಳಿದರೂ ನಿರ್ದೇಶಿಸಬಾರದು. ಆದರೆ ನೀನು 10 ರುಗಳನ್ನು ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಯುವಕ ಹೇಳ್ತಾನೆ, ನನ್ನ ಬಳಿಯಲ್ಲಿ ಮೊಬೈಲ್ ಇದೆ, ಅದಕ್ಕೆ ರೀಚಾರ್ಜ್ ಮಾಡಿಸಬೇಕು ಅಂತಂದಾಗ ಇನ್ನೂ ಹೆಚ್ಚಿನ ಆಶ್ಚರ್ಯ ಉಂಟಾಗತ್ತೆ. ನೀನು ಭಿಕ್ಷೆ ಬೇಡುವವನು, ಆದರೆ ಮೊಬೈಲ್ ಇಟ್ಟುಕೊಂಡಿರುವೆ, ಅದಕ್ಕೆ ರೀಚಾರ್ಜ್ ಮಾಡಿಸಬೇಕು ಅಂತಂದಾಗ ಮತ್ತಷ್ಟು ಆಶ್ಚರ್ಯದಿಂದ ಭಿಕ್ಷೆ ಬೇಡಿ ಮೊಬೈಲ್ ಉಪಯೋಗಿಸಬೇಕೇ ಅಂತ ಕೇಳಿದಾಗ ಆಗಲ್ಲ, ಆ ಹುಡುಗಿಯನ್ನು ಇಷ್ಟಪಟ್ಟ ಬಳಿಕ ನಾನು ಈ ಸ್ಥಿತಿಯನ್ನು ತಲುಪಿರುವೆನು ಅಂತ ಹೇಳ್ತಾನೆ. ಮೊದಲಿಗೆ ಕಾಮ, ಬಳಿಕ ಕ್ರೋಧ ಉಂಟಾಯಿತು. ಹೀಗೆ ಸಿಗದೇ ಇದ್ದಾಗ ಬೇಕೇ ಬೇಕು ಎಂಬ ಮೋಹ ಉಂಟಾಯಿತು. ನಂತರ ವಿವೇಕವನ್ನು ಕಳೆದುಕೊಂಡು ನಾಶವಾಗ್ತಾನೆ. ಹೀಗೆ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟು ಈ ಅವಸ್ಥೆಯನ್ನು ತಲುಪುವ ಸ್ಥಿತಿಗೆ ಬಂದಿರುವೆನು ಅಂತ ಹೇಳ್ತಾನೆ. ಅಂದರೆ ಮೊದಲು ಅದು ಬೇಕು ಅಂತ ಅನ್ನಿಸುತ್ತೆ, ಸಿಗದೇ ಇರುವಾಗ ಕ್ರೋಧ ಉಂಟಾಗುತ್ತೆ, ಅಂದರೆ ಅದು ಸಿಗದೇ ಇದ್ದಾಗ ಮೋಹವೂ ಉಂಟಾಗುತ್ತೆ. ವಿವೇಕವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ತಲುಪಿ ನಾಶವಾಗ್ತಾನೆ. ಇದನ್ನು ತಿಳಿದಿರಬೇಕು, ಅದೇ ಅಧ್ಯಾತ್ಮ.